ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ಇವತ್ತಿನ ವಿಡಿಯೋದಲ್ಲಿ ನಾವು ಅಡುಗೆ ಮನೆಯಲ್ಲಿ ಕೆಲಸ ಸುಲಭ ಮಾಡಿಕೊಳ್ಳುವಂಥ ಅತ್ಯಗತ್ಯ ಉಪಕರಣ ಅಂದರೆ ವೆಜಿಟೇಬಲ್ ಕಟರ್ ಖರೀದಿ ಮಾಡಿದ್ದೇನೆ ನಾನು. ಇದಕ್ಕೆ ಬರೀ 120 ರೂಪಾಯಿ ಕೊಟ್ಟು ಮಾತ್ರ ತೊಗೊಂಡಿರೋದು. ಇದು ಎಲ್ಲ ಥರ ತರಕಾರಿ ಒಂದೇ ಅಳತೆಯಲ್ಲಿ ಕಟ್ ಮಾಡುತ್ತೆ. ಮತ್ತು ಚಾಕುವಿನಿಂತಲೂ ಬೇಗ ಕೂಡ ನಾವು ಕಟ್ ಮಾಡ್ಕೋಬೋದು. ಚಾಕು ಅಂದರೆ ಸ್ವಲ್ಪ ಡೇಂಜರ್ ಅನಿಸುತ್ತೆ, ಕೈ ಕಟ್ಟಾಗುತ್ತೋ ಏನೋ ಅಂತ. ಮೊದಲಿಗೆ ನೋಡಿ, ನಾನು ಈರುಳ್ಳಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಥರ ತರಕಾರಿ ಕಟ್ ಮಾಡಿದ್ದೀನಿ ಮತ್ತು ಟೊಮೆಟೊ ಪ್ಯೂರಿ ಎಲ್ಲ ರೆಡಿ ಮಾಡಿ ತೋರಿಸಿದ್ದೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಇದು ತೊಗೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಟೊಮೆಟೊ ಪ್ಯೂರಿ ಮಾಡ್ಕೋಬೋದು, ಚಟ್ನಿಗಳು ಮಾಡ್ಕೋಬೋದು, ಪರಾಟ ಏನಾದರೂ ಮಾಡ್ಕೋಬೇಕು ಅಂದರೆ ಸಣ್ಣ ಸಣ್ಣದಾಗಿ ತರಕಾರಿ ತುಂಬ ಚೆನ್ನಾಗಿ ಕಟ್ ಮಾಡ್ಕೋಬೋದು. ನೋಡಿ, ಕ್ಯಾರೆಟ್ ಹಾರ್ಡ್ ಇರುತ್ತೆ, ನಾವು ಚಾಕುವಿನಲ್ಲಿ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೋಬೋದು. ಸಲಾಡೆಲ್ಲ ಮಾಡ್ಕೋಬೇಕಂದ್ರೆ ತುಂಬ ಈಸಿಯಾಗಿ ಇದರಲ್ಲಿ ಕಟ್ ಮಾಡ್ಕೋಬೋದು. ನೋಡಿ, ಈಗ ನಾನು ಕ್ಯಾಪ್ಸಿಕಮ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆದಷ್ಟು ಎಲ್ಲ ಥರ ತರಕಾರಿನ ನಾನು ಕಟ್ ಮಾಡಿ ತೋರಿಸಿದ್ದೀನಿ, ನೀವು ನೋಡ್ಬೋದು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾತ್ರ ಆಗಲ್ಲ, ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ, ಅದು ಸಹ ಕಟ್ ಮಾಡಿ ತೋರಿಸಿದ್ದೀನಿ ನಾನು. ಒಂದು ವೇಳೆ ಕರೆಂಟ್ ಇಲ್ಲ ಅಂದರೆ ಮಿಕ್ಸರ್ ವರ್ಕ್ ಆಗಲ್ಲ, ಆ ಟೈಮಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಕೈಯಲ್ಲಿ ಕುಟ್ಟಿದ್ರೂ ಆಗಲ್ಲ ಮತ್ತು ಈ ಥರ ಚಾಕುವಿನಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಈ ವೆಜಿಟೇಬಲ್ ಕಟ್ಟರಲ್ಲಿ ನಾವು ಆರಾಮಾಗಿ ತರಕಾರಿನೆಲ್ಲ ಮತ್ತು ಕಟ್ ಮಾಡ್ಕೋಬೋದು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲ್ಲ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ. ನೋಡಿ, ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದು 120 ರೂಪಾಯಿಗೆ, ಮತ್ತು ಇಲ್ಲ ಅಂದರೆ ಎಲ್ಲಾದರೂ ಮಾಲ್ಗಳಲ್ಲಿ ಸಿಗುತ್ತೆ, ತೊಗೋಬೋದು. ನಾನು ಮುಂಚೆನೂ ಒಂದು ತೊಗೊಂಡಿದ್ದೆ, ಆವಾಗ ನಾನು ವಿಡಿಯೋ ಮಾಡಿರಲಿಲ್ಲ. ನಾನು ವಿಡಿಯೋದಲ್ಲಿ ನಾನು ತರಕಾರಿ ಎಲ್ಲ ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನೋಡಿ, ಕ್ಯಾಬೇಜ್ ಎಲ್ಲ ಪರಾಟ ಮಾಡ್ಕೋಬೇಕು ಅಂದರೆ ಈ ಥರ ಸಣ್ಣ ಸಣ್ಣದಾಗಿ ನಾವು ಚಾಕುವಿನಲ್ಲಿ ಕಟ್ ಮಾಡ್ಕೊಳಕ್ಕಾಗಲ್ಲ. ಮಿಕ್ಸಿನಲ್ಲಿ ಕೂಡ ನಾವು ಈ ಥರ ಪೇಸ್ಟ್ ಆಗಿಬಿಡುತ್ತೆ, ಮಿಕ್ಸಿನಲ್ಲಿ ಕೂಡ ಚೆನ್ನಾಗಾಗಲ್ಲ. ಈ ಕಟರಲ್ಲಿ ಆರಾಮಾಗಿ ಕಟ್ ಮಾಡ್ಕೋಬೋದು. ಟೊಮೆಟೊ ಪ್ಯೂರಿ ಮಾಡ್ಕೋಬೇಕು ಅಂದರೆ ತುಂಬ ಹೊತ್ತು ಮಾಡಬೇಕು, ಇಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಹೊತ್ತು ಮಾಡಿದ್ರೆ ಸಾಕು. ನೋಡಿ, ನಾನೀಗ ಟೊಮೆಟೊ ಕೂಡ ಕಟ್ ಮಾಡಿ ತೋರಿಸಿದ್ದೀನಿ. ನೋಡಿ, ಈ ಥರ ಸ್ವಲ್ಪ ಹೊತ್ತು ಮಾಡಿದ್ರೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಆಗುತ್ತೆ, ತುಂಬ ಹೊತ್ತು ಮಾಡಿದ್ರೆ ಪ್ಯೂರಿ ಆಗುತ್ತೆ. ನೋಡಿ, ನಾನೊಂಥರ ಚಟ್ನಿ ಮಾಡಿದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತು ಟೊಮೆಟೊ ಬೇಯಿಸಿಟ್ಕೊಂಡಿದ್ದೆ. ಇದರಲ್ಲಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗುತ್ತೆ ನೋಡಿ. ರಸಮ್ ಎಲ್ಲ ಮಾಡ್ಕೋಬೇಕು ಅಂದರೆ ಇದರಲ್ಲಿ ಟೊಮೆಟೊ ಪೇಸ್ಟ್ ಮಾಡಿಕೊಂಡು ಆರಾಮಾಗಿ ಮಾಡ್ಕೋಬೋದು. ಒಂದು ವೇಳೆ ಮಿಕ್ಸರ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ಈಸಿಯಾಗಿ ಇದರಲ್ಲಿ ಮಾಡ್ಕೋಬೋದು. ನೋಡಿ, ಇದು ಸ್ವಲ್ಪ ತುಂಬ ಹೊತ್ತು ಮಾಡಿದ್ದೀನಿ. ತುಂಬ ಹೊತ್ತು ಅಂದರೆ ಒಂದು 2 ನಿಮಿಷ ಮಾಡಿದ್ರೆ ಈ ಥರ ಪ್ಯೂರಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಟೊಮೆಟೊ ಪ್ಯೂರಿ ಕೂಡ. ನೋಡಿ, ಈ ಥರ ವೆಜಿಟೇಬಲ್ ಕಟರ್ ನೀವು ಖರೀದಿ ಮಾಡಿ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.